ಮಾಸ್ಕ್ ಹಾಕಿಕೊಂಡು ಎಂಟ್ರಿ ಕೊಡ್ತಾರೆ. ಮೊಬೈಲ್ ಶಾಪ್ನಲ್ಲಿ ಲೂಟಿ ಮಾಡಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಮೊಬೈಲ್ ಶಾಪ್ ಮಾಸ್ಕ್ ಹಾಕಿಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಆ ನಂತರ ಮೊಬೈಲ್ ಶಾಪ್ಗೆ ನುಗ್ಗಿದ್ದಾರೆ, ಲೂಟಿ ಮಾಡಿದ್ದಾರೆ. 2 ಲಕ್ಷ ನಗದು, 55 ಮೊಬೈಲ್ಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಡಿಸೆಂಬರ್ 11ರಂದು ಮಾಸ್ಕ್ ಧರಿಸಿ ಚೀಲ ಸಮೇತ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಮೊಬೈಲ್ಗಳು, ಆ ಮೊಬೈಲ್ಗಳನ್ನೆಲ್ಲ ಚೀಲಕ್ಕೆ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾರಿವರು ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಏನಿದೆ ಅದು ಸಿಸಿಟಿವಿ ವಿಜುವಲ್ಸ್. ಅದು 55 ಮೊಬೈಲ್ಗಳನ್ನ ಎಸ್ಕೇಪ್ ಮಾಡಿದ್ದಾರೆ. ಈಗ 55 ಮೊಬೈಲ್ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ 2 ಲಕ್ಷ ನಗದು ಕೂಡ ದೋಚಿದ್ದಾರೆ ಕಳ್ಳರು, ಪರಾರಿಯಾಗಿದ್ದಾರೆ. ಅನಂತರ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಶಿವಾಜಿನಗರದಲ್ಲಿರುವಂತಹ ಮೊಬೈಲ್ ಶಾಪ್ ಇದು. ಆ ಮೊಬೈಲ್ ಶಾಪ್ನಲ್ಲಿ ಕಳ್ಳತನ ನಡೆದಿರೋದು. ಹೊಸ ಮೊಬೈಲ್ಗಳು, 55 ಮೊಬೈಲ್ಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಚೀಲ ತಂದಿದ್ರು, ಚೀಲ ತಂದು ಮೊಬೈಲ್ಗಳನ್ನ ತುಂಬಿಸಿ ಆನಂತರ ಪರಾರಿಯಾಗಿದ್ದಾರೆ. ಡಿಸೆಂಬರ್ 11ರಂದು ನಡೆದಿರುವಂತಹ ಕೃತ್ಯ ಇದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೂರು ಕೂಡ ದಾಖಲಾಗಿದೆ. FIR ಕಾಪಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. 11ಕ್ಕೆ ನಡೆದಿರೋ ಘಟನೆ. 2 ಲಕ್ಷ ನಗದು ಜೊತೆಗೆ 55 ಹೊಸ ಮೊಬೈಲ್ಗಳು ಎಲ್ಲವನ್ನೂ ದೋಚಿ ಪರಾರಿಯಾಗಿದ್ದಾರೆ. ಯಾರೀ ಗ್ಯಾಂಗು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರೀಗ ತಲೆ ಕೆಡಿಸಿಕೊಂಡಿದ್ದಾರೆ. ಅವರ ಪತ್ತೆಗಾಗಿ ತನಿಖೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.